Now I want to tell you another thing. ಇನ್ನೊಂದು ವಿಷಯವನ್ನು The ಹೇಳಿ devil does not want you to know God. ಆದ್ರೆ ಸೈತಾನನು ನೀವು ದೇವರನ್ನ ಅರ್ಥಕೊಳ್ಬಾರ್ದು ಅಂತ ಯೋಚನೆ ಮಾಡ್ತೀವಿ. You read in Genesis 3. ಆದಿಕಾಂಡ 3ರಲ್ಲಿ ನಾವು ನೋಡ್ತೀವಿ. As soon as Adam and Eve went into the garden, ಅಲ್ಲಿ ಆದಾಮ ಮತ್ತು ಹವ್ವಳು ಎದೆನ್ ತೋಟಕ್ಕೆ ಹೋದಾಗ the devil immediately came to separate them from God. ಸೈತಾನನು ಬಹಳ ಬೇಗ ತಕ್ಷಣ ಬಂದನು ಅವರನ್ನ ದೇವರಿಂದ ದೂರ ಮಾಡಲಿಕ್ಕೆ. I want you to know that all the time Satan's aim is to separate you from God. ನಾನು ನಿಮಗೆ ತಿಳ್ಕೊಳ್ಬೇಕು ಅಂತ ಇಷ್ಟಪಡ್ತೇನೆ, ಸೈತಾನನು ಯಾವಾಗಲೂ ನೀವು ದೇವರಿಂದ ಪ್ರತ್ಯೇಕವಾಗಬೇಕು ಅನ್ನೋದನ್ನ ಬಯಸ್ತಾ ಇರ್ತಾನೆ. Why does the devil tell you to get angry with your wife and shout at her? ಯಾಕೆ ಸೈತಾನನು ನೀವು ನಿಮ್ಮ ಹೆಂಡತಿ ಮೇಲೆ ಕೋಪ ಮಾಡಿಕೊಂಡು ಕಿರ್ಚಬೇಕು ಅಂತ ಹೇಳ್ತಾನೆ? I'll tell you. ಹೇಳ್ತೀನಿ ನಾನು. It's got nothing to do with you or your wife. ನೀವು ನಿಮ್ಮ ಹೆಂಡತಿಗೆ ಸಂಬಂಧವಾದ He wants to separate you from God, that's all. ಆತನ ಸೈತಾನನು ನಿಮ್ಮನ್ನ ದೇವರಿಂದ ದೂರ ಇಡಬೇಕು ಅಂತ ಬಯಸ್ತಾನೆ, ಅದಕ್ಕಾಗಿ. Why does the devil tell you to do something wrong in your business? ನಿಮ್ಮ ವ್ಯವಹಾರದಲ್ಲಿ ಒಂದು ತಪ್ಪನ್ನ ಮಾಡಬೇಕು ಅಂತ ಸೈತಾನನು ಯಾಕೆ ಪ್ರಚೋದಿಸ್ತಾನೆ? Cheat somebody of money. ಹಣದಲ್ಲಿ ಯಾರಿಗೂ ಮೋಸ ಮಾಡಬೇಕು ಅಂತ. You do business with somebody and you cheat him of money. ಯಾರಿಗೋ ಒಂದು ಬಿಸ್ನೆಸ್ ಅಥವಾ ವ್ಯವಹಾರ ಮಾಡಿದ್ರಿ, ಅದನ್ನ ಹಣದಲ್ಲಿ ನೀವು ಮೋಸ ಮಾಡಿದ್ರಿ. And that poor man did not know that you cheated him. ಒಬ್ಬ ಬಡಪಾಯಿಗೆ ಗೊತ್ತಿರಲಿಲ್ಲ ನೀವು ಆತನಿಗೆ ಮೋಸ ಮಾಡಿದ್ರಿ ಅಂತ. But you know it. ಆದ್ರೆ ನಿಮಗೆ ಗೊತ್ತಿದೆ. Why does the devil make you do it? ಯಾಕೆ ಸೈತಾನ ನಿಮಗೆ ಮಾಡ್ಲಿಕ್ಕೆ ಹೇಳಿದ್ರು? Because he knows then you'll be separated from God. ಯಾಕೆಂದ್ರೆ ಅವನಿಗೆ ಗೊತ್ತಿದೆ ನೀವು ದೇವರಿಂದ ದೂರ ಹೋಗ್ತೀರಾ ಅಂತ. You cheat somebody, you will definitely be separated from God. ನೀವು ಒಬ್ಬರಿಗೆ ಮೋಸ ಮಾಡಿದ್ರೆ ನೀವು ದೇವರಿಂದ ದೂರ ಹೋಗ್ತೀರಾ. Little things like this. ಹೀಗೆ ಈ ತರ ಚಿಕ್ಕ ವಿಷಯಗಳು. God has given us who are married a wife. ದೇವರು ಒಬ್ಬ ಹೆಂಡತಿಯನ್ನ ಮದುವೆ ಆಗಬೇಕು ಅಂತ ಕೊಟ್ಟಿದ್ದಾರೆ. ಹಾಗೆ we must enjoy the beauty and face of our wife. ನಾವು ಆಕೆಯ ಸುಂದರತೆಯನ್ನ ಅನುಭವಿಸಬೇಕು ಅಂತ ದೇವರು ಕೊಟ್ಟಿದ್ದಾರೆ. ಹಾಗೆ your wife may not be beautiful to other people but must be beautiful to you. ನಿಮ್ಮ ಹೆಂಡತಿ ಇತರರಿಗೆ ಸುಂದರವಾಗಿ ಕಾಣಿಸ್ತಾ ಇರಬಹುದು, ಆದ್ರೆ ನಿಮಗೆ ಸುಂದರವಾಗಿರಬೇಕು. but if you look at some other woman who is not your wife, ನೀವು ಬೇರೆ ಹೆಣ್ಣನ್ನ ನಿಮ್ಮ ಹೆಂಡತಿ ಅಲ್ಲದಂತವಳನ್ನ ನೀವು ನೋಡಿದ್ರೆ and you started marrying that woman, ಆಕೆನ ನೀವು ಹೆಚ್ಚಳ that is the devil. ಆಕೆನ ಮೆಚ್ಚಿಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಿದ್ರೆ that's the devil. ಅದು ಸೈತಾನನ. he makes you do it so he knows that you will be cut off from God. ಯಾಕೆ ಆತನು ಮಾಡ್ಲಿಕ್ಕೆ ಹೇಳ್ತಾನೆ ಅಂದ್ರೆ ನೀವು ದೇವರಿಂದ ಪ್ರತ್ಯೇಕವಾಗಬೇಕು. and then in their heart they don't see God, they see that woman. ನಿಮ್ಮ ಹೃದಯದಲ್ಲಿ ದೇವರನ್ನ ನೋಡೋದಿಲ್ಲ, ನೀವು ಆಕೆಯನ್ನ ನೋಡ್ತೀರಾ. there are many men like that. ಬಹಳಷ್ಟು ಗಂಡಸರು ಹಾಗೆ. in their heart they don't see God, they see some woman. ಹೃದಯದಲ್ಲಿ ಅವರು ದೇವರನ್ನ ನೋಡೋದಿಲ್ಲ, ಇತರ ಹೆಣ್ಣನ್ನ ನೋಡ್ತಾರೆ. another day another woman, ಇನ್ನೊಂದು ದಿವಸ ಇನ್ನೊಂದು ಹೆಣ್ಣು. and then in some cinema or television some other woman. ಟೆಲಿವಿಷನ್ ಅಲ್ಲಿ ಇನ್ನೊಂದು ಹೆಣ್ಣು. and they never see God. ಹಾಗೆ ಮಾಡೋದ್ರಿಂದ ಅವರು ದೇವರನ್ನ ನೋಡೋದನ್ನ ಕಳ್ಕೊಂಡು ಬಿಡ್ತಾರೆ. God is testing you. ದೇವರು ನಿಮ್ಮನ್ನ ಪರೀಕ್ಷೆ ಮಾಡ್ತಾನೆ. whom do you want to see? ಯಾರನ್ನ ನೋಡ್ಬೇಕು ನೀವು? do you want to see me? ನನ್ನ ನೋಡ್ಬೇಕಾ? God says then you must keep your heart pure. ಹಾಗಿದ್ರೆ ನೀವು ಹೃದಯಗಳನ್ನ ಶುದ್ಧವಾಗಿ ಇಟ್ಕೊಳ್ಬೇಕು. it's a wonderful thing to see God in your heart. ನಮ್ಮ ಹೃದಯದಲ್ಲಿ ದೇವರನ್ನ ನೋಡುವಂತದ್ದು ಬಹಳ ಅದ್ಭುತವಾದ ಸಂಗತಿ. he will guide you. ಯಾಕಂದ್ರೆ ದೇವರು ನಿಮ್ಮನ್ನ ನಡೆಸ್ತಾನೆ. steer you away from wrong paths. ತಪ್ಪು ಮಾರ್ಗಗಳಿಂದ ಅವರು ದೂರಕ್ಕೆ ನಡೆಸ್ತಾರೆ. he will keep you healthy. ಅವರು ನಿಮ್ಮನ್ನ ಆರೋಗ್ಯವಾಗಿ ಇಡ್ತಾರೆ. God wants to do good to you. ದೇವರು ನಿಮಗೆ ಒಳ್ಳೆಯದನ್ನ ಮಾಡ್ಲಿಕ್ಕೆ ಬಯಸ್ತಾರೆ. see what Jesus said. ಯೇಸು ಸ್ವಾಮಿ ಏನು ಹೇಳಿದ್ರು ನೋಡೋಣ. Matthew chapter 7. ಮತ್ತಾಯ 7ರಲ್ಲಿ ನಾವು ಹೀಗೆ ನೋಡ್ತೇವೆ. you see this question. Jesus asks a question. ಇಲ್ಲಿ ಒಂದು ಪ್ರಶ್ನೆಯನ್ನು ಯೇಸು ಸ್ವಾಮಿ ಕೇಳ್ತಾರೆ. question is this. ಪ್ರಶ್ನೆ ಏನಂದ್ರೆ Matthew 7 verse 9. 9ನೇ ವಚನದಲ್ಲಿ, if your son asks you for bread, will you give him a stone? ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? any mother father here, your son asks you for bread, you give him a stone to eat? ಯಾರೇ ತಂದೆ ತಾಯಿ ಇಲ್ಲಿ ನಿಮ್ಮ ಮಕ್ಕಳು ಆಹಾರವನ್ನು ಕೇಳಿದ್ರೆ ನೀವು ಕಲ್ಲನ್ನ ಕೊಡ್ತೀರಾ? even if you're so poor there's no food in the house, you won't give a stone. ನಿಮ್ಮ ಮನೆಯಲ್ಲಿ ನೀವು ಬಡವರಾಗಿದ್ದು ನಿಮ್ಮ ಆಹಾರ ಇಲ್ಲದೆ ಇದ್ರೂ ಕಲ್ಲನ್ನು ಕೊಡೋಕೆ ಹೋಗೋದು ಇಲ್ಲ. then next question. ಮುಂದಿನ ಪ್ರಶ್ನೆ, if one day your son asks you for fish, will you give a snake? ನಿಮ್ಮ ಮಗ ಮೀನನ್ನ ಕೇಳಿದ್ರೆ ನೀವು ಹಾವು ಕೊಡ್ತೀರಾ? will you put a snake on his plate and give it to him? ಒಂದು ತಟ್ಟೆಯಲ್ಲಿ ಹಾವನ್ನು ಹಾಕಿ ಕೊಡ್ತೀರಾ? these are examples Jesus uses. ಯೇಸು ಸ್ವಾಮಿ ಉಪಯೋಗಿಸಿದ ಒಂದು ಉದಾಹರಣೆಗಳಿದು. you're not good people. ನೀವು ಒಳ್ಳೆಯವರಲ್ಲ. but you know how to give good gifts to your children. ಆದರೂ ನೀವು ಮಕ್ಕಳಿಗೆ ಒಳ್ಳೆಯ ಕಾಣಿಕೆಗಳನ್ನು ಕೊಡೋದು ಹೇಗೆ ಅಂತ ಗೊತ್ತಿದೆ. even the bad people, they'll give good gifts to their children. ಕೆಟ್ಟ ಮನುಷ್ಯರು ಕೂಡ ಅವರ ಮಕ್ಕಳಿಗೆ ಒಳ್ಳೆಯದನ್ನ ಕೊಡ್ತಾರೆ. and then he says, ನಂತರ ಇವರು how much more your heavenly father will only give what is good, verse 11, to those who ask him. 11ನೇ ವಚನದಲ್ಲಿ ನಾವು ನೋಡ್ತೀವಿ, ಪರಲೋಕದಲ್ಲಿರುವ ನಿಮ್ಮ ತಂದೆ ನೀವು ಬೇಡಿಕೊಳ್ಳುವವರಿಗೆ ಎಷ್ಟೋ ಒಳ್ಳೆಯ ವರಗಳನ್ನು ಕೊಡದಿರೋದು. this is one of the most important things you must believe.
ನೀವು ಇದು ಬಹಳ ಮುಖ್ಯವಾದ ಸಂಗತಿ, ನೀವು I don't ನಂಬಬೇಕಾಗಿರುವ. think everybody believes it. ನಾನು ಅನ್ಕೊಳ್ಳಲ್ಲ ಎಲ್ಲರೂ ಅದನ್ನು ನಂಬುತ್ತಾರೆ ಅಂತ. Because I've heard so many believers say, ನಾನು ಬಹಳಷ್ಟು ವಿಶ್ವಾಸಿಗಳು ಹೇಳೋದನ್ನ why ಕೇಳಿದ್ದೀನಿ. has God allowed this evil to come to me? ಯಾಕೆ ಈ ದುಷ್ಟತೆ ನನಗೆ ಬರಲಿಕ್ಕೆ ದೇವರು ಅನುಮತಿಸಿದ್ದಾರೆ ಅಂತ ಕೇಳ್ತಾರೆ. Have you ever said that? ನೀವು ಯಾವಾಗಾದ್ರೂ Have ಹೇಳಿದ್ರೆ you ever said, why has God allowed this to happen to me? ಇದು ಯಾಕೆ ನನಗೆ ದೇವರು ಅನುಮತಿಸಿಬಿಟ್ರು ಅಂತ? Why didn't He give me this good thing which I wanted? ನನಗೆ ಬೇಕಾಗಿರೋ ಈ ಒಳ್ಳೇದು ಯಾಕೆ ಕೊಡಲಿಲ್ಲ ದೇವರು ಅಂತ? All these questions show that you don't believe God is a good God. ಈ ಎಲ್ಲಾ ಪ್ರಶ್ನೆಗಳು ಏನ್ ತೋರಿಸುತ್ತೆ ಅಂದ್ರೆ ದೇವರು ಒಳ್ಳೆಯವರು ಅಂತ ನೀವು ನಂಬೋದಿಲ್ಲ. Then you need to come back to this passage. ಈ ಒಂದು ಸಂಗತಿಗೆ ಬರಬೇಕು ನೀವು. Will you give a stone to your children to eat? ನಿಮ್ಮ ಮಕ್ಕಳಿಗೆ ಕಲ್ಲನ್ನ ಕೊಡ್ತೀರಾ ತಿನ್ಲಿಕ್ಕೆ? Will you give a snake to your children to eat? ಹಾವನ್ನ ಕೊಡ್ತೀರಾ ಮಕ್ಕಳಿಗೆ ತಿನ್ಲಿಕ್ಕೆ? No. ಇಲ್ಲ. Then God will never, never, never give you anything evil. ಹಾಗೆ ದೇವರು ಕೂಡ ನಿಮಗೆ ಯಾವತ್ತೂ ನಿಮಗೆ ಕೆಟ್ಟದನ್ನ ಕೊಡೋದಿಲ್ಲ. That is one of the first things you must believe if you want to have a pure heart. ನೀವು ಇದು ಬಹಳ ಮುಖ್ಯವಾಗಿ ಮೊದಲನೇ ವಿಷಯ ನೀವು ತಿಳ್ಕೊಳ್ಬೇಕಾಗಿದ್ದು ನಿಮಗೆ ಶುದ್ಧ ಹೃದಯ ಇರಬೇಕು ಅಂತ. You children, you must know that about God our Father, that He would never wants to give us anything evil. ನೀವು ಮಕ್ಕಳು ಕೂಡ ಪರಲೋಕದ ತಂದೆಯು ಯಾವತ್ತೂ ಕೆಟ್ಟದನ್ನ ನಮಗೆ ಕೊಡೋದಿಲ್ಲ ಅನ್ನೋದನ್ನ ನಂಬಬೇಕು. Some things can look evil, but they are not evil. ನಮಗೆ ಕೆಲವು ಕೆಟ್ಟದಾಗಿ ಕಾಣಿಸಬಹುದು, ಆದ್ರೆ ಅದು ಕೆಟ್ಟದಲ್ಲ. Supposing, for example, you do not know that in a hospital doctors sometimes cut a person's stomach to take out some bad part of that body. ನಿಮಗೆ ಗೊತ್ತಿರಬಹುದು, ಕೆಲವು ಸಲ ವೈದ್ಯರು ಆಸ್ಪತ್ರೆಯಲ್ಲಿ ಒಬ್ಬನ ಹೊಟ್ಟೆಯನ್ನ ಕತ್ತರಿಸಲಿಕ್ಕೆ ಕತ್ತಿಯನ್ನು Supposing there's some serious sickness inside. ಒಳಗಡೆ ಅವನಿಗೆ ಯಾವುದೋ ಒಂದು ಗಂಭೀರವಾದ ಕಾಯಿಲೆ ಇದ್ರೆ, ಕ್ಯಾನ್ಸರ್ ಆತರ. You know what the doctor does? ವೈದ್ಯರು ಏನು ಮಾಡ್ತಾರೆ ಗೊತ್ತಾ? He takes a knife and cuts the stomach and takes out that cancer and throws it away. ಆ ಒಂದು ಕತ್ತಿಯನ್ನು ತೆಗೆದುಕೊಂಡು ಹೊಟ್ಟೆಯನ್ನು ಕತ್ತರಿಸಿ ಆ ಕ್ಯಾನ್ಸರ್ ಅನ್ನು ತೆಗೆದು ಬಿಸಾಡ್ತಾರೆ. Stitches it up and ಅದು ಮತ್ತೆ ಹೊಲದು the person's life is saved. ಆತನ ಜೀವ ಉಳಿಯಿತು. But if you don't know that, ಅದು ನಿಮಗೆ ಗೊತ್ತಿಲ್ಲ ಅಂದ್ರೆ, and one day you're looking through the window of that surgical room, ಆ ಒಂದು ಆಪರೇಷನ್ ಥಿಯೇಟರ್ ಕೊಠಡಿಯ ಕಿಟಕಿಯಿಂದ ನೋಡ್ತಾ ಇರ್ತೀರ, and you see this doctor taking a knife and cutting. ಆ ಒಂದು ಕತ್ತಿಯನ್ನು ತೆಗೆದುಕೊಂಡು ನೀವು ಹೊಟ್ಟೆಯನ್ನು ಕತ್ತರಿಸೋದನ್ನ ನೋಡ್ತಾ ಇರ್ತೀರ. You say, what? He's a murderer. He's murdering that. ನೀವು ಅನ್ಕೊಂತೀರಾ, ಆತನು ಕೊಲೆ ಮಾಡ್ತಾ ಇದ್ದಾನೆ ಅಂತ. He's not murdering. ಅದನ್ನು ಕೊಲೆ ಮಾಡ್ತಾ ಇಲ್ಲ, He's saving that person's life. ಆ ವ್ಯಕ್ತಿಯ ಜೀವವನ್ನು ಉಳಿಸ್ತಾ ಇದ್ದಾನೆ. So sometimes God uses a knife on us also. ನಮ್ಮ ಮೇಲೆ ಕೂಡ ದೇವರು ಆ ಕತ್ತಿಯನ್ನು ಉಪಯೋಗಿಸ್ತಾರೆ. He cuts out something ಯಾವುದೋ ಒಂದು ವಿಷಯನ ಕತ್ತರಿಸ್ತಾರೆ. because that is spoiling us. ಯಾಕೆ ಅಂದ್ರೆ ಅದನ್ನು ನಿಮ್ಮನ್ನ ಹಾಳು ಮಾಡ್ತಾರೆ, ನಮ್ಮನ್ನ ಹಾಳು ಮಾಡ್ತಾರೆ. I remember one of the serious prayers I prayed to God as a very young man. ಒಬ್ಬ ಯೌವನಸ್ಥನಾಗಿ ಬಹಳ ಗಂಭೀರವಾದ ಒಂದು ಪ್ರಾರ್ಥನೆಯನ್ನು ನಾನು ಮಾಡಿದೆ. Lord Jesus, save me from the love of money. ಕರ್ತನಾದ ಯೇಸುವೆ, ನನಗೆ ಹಣದ ಮೇಲಿನ ಪ್ರೀತಿಯಿಂದ ನನ್ನನ್ನು ಕಾಪಾಡು. I'll tell you why I prayed that prayer. ನಾನು ಹೇಳ್ತೀನಿ ಯಾಕೆ ಅದನ್ನು ಪ್ರಾರ್ಥಿಸಿದೆ ಅಂತ. Because if you want a pure heart, you must pray that prayer. ನಿಮಗೂ ಕೂಡ ಶುದ್ಧ ಹೃದಯ ಬೇಕು ಅಂದ್ರೆ ಅದನ್ನ ಪ್ರಾರ್ಥಿಸಬೇಕು ನೀವು. In Luke 16, ಲೂಕ 16ರಲ್ಲಿ verse 13, 13ನೇ ವಚನ ಏನು ಹೇಳುತ್ತೆ ಅಂದ್ರೆ, Jesus said there are two masters in the world, money and God. ಯೇಸು ಸ್ವಾಮಿ ಹೇಳಿದ್ರು, ಧನ ಮತ್ತು ದೇವರು ಎರಡು, ಧನ ಮತ್ತು God and money. ದೇವರು ಮತ್ತು ಹಣ ಅಥವಾ ಧನ, ಇದು ಎರಡು ದೇವರುಗಳು ಅಂತ ಹೇಳಿ. Yeah, God and wealth. ಅಥವಾ ದೇವರು ಮತ್ತು ಧನ ಅಂತ ಹೇಳ್ಬೋದು. And you cannot serve both. ಇಲ್ಲಿ ಎರಡಕ್ಕೂ ನಾವು ಸೇವೆ ಮಾಡಲು ಸಾಧ್ಯವಿಲ್ಲ. So I read that. ನಾನು ಅದನ್ನು ಓದಿದೆ. I said, Lord, there's a lot of love of money in my heart. ಕರ್ತನೆ, ನನ್ನ ಹೃದಯದಲ್ಲಿ ಹಣದ ಮೇಲೆ ವ್ಯಾಮೋಹ ಅಥವಾ ಪ್ರೀತಿ ಇದೆ ನನಗೆ. I was very honest. ನಾನು ಪ್ರಾಮಾಣಿಕನಾಗಿದ್ದೆ. I was earning a good salary in my work when I was a young man. ನಾನು ಯೌವನಸ್ಥನಾಗಿದ್ದಾಗ ನನ್ನ ಕೆಲಸದಲ್ಲಿ ಒಳ್ಳೆಯ ಸಂಬಳ ಸಿಗ್ತಾ ಇತ್ತು. I loved it. ನಾನು ಬಹಳ ಪ್ರೀತಿಸಿದೆ. And I said, Lord, if I love that, I cannot love you. ಅದನ್ನ ಪ್ರೀತಿಸಿದ್ರೆ ದೇವರೇ ನಿನ್ನನ್ನು ಪ್ರೀತಿಸಲಿಕ್ಕೆ So ಸಾಧ್ಯ I ಇಲ್ಲ. prayed, Lord, take away this love of money. ನಾನು ಪ್ರಾರ್ಥಿಸಿದೆ, ಈ ಒಂದು ಹಣದ ಮೇಲಿನ ಪ್ರೀತಿಯನ್ನು ನನ್ನಲ್ಲಿ ತೆಗೆದು ಬಿಡು. I didn't say take away money. I said take away the love of money. ನಾನು ಹಣ ತೆಗೆದು ಬಿಡು ಅಂತ ಹೇಳಿಲ್ಲ, ಆದರೆ ಹಣದ ಮೇಲಿನ ಪ್ರೀತಿಯನ್ನು ತೆಗೆದು ಬಿಡು. I need money to live on this earth. ಈ ಭೂಮಿಯಲ್ಲಿ ಜೀವಿಸಲಿಕ್ಕೆ ನನಗೆ ಹಣ ಬೇಕಿದೆ. I need to pay house rent. I need to buy food. I need money. ನನಗೆ ಬಾಡಿಗೆ ಕಟ್ಟಬೇಕು, ಹಣ ಬೇಕು, ಆಹಾರ ಬೇಕಿದೆ. I said, Lord, take away the love of money. ಆ ಒಂದು ಹಣದ ಮೇಲಿನ ಪ್ರೀತಿಯನ್ನು ತೆಗೆದು ಬಿಡು ಸ್ವಾಮಿ. And you know what God did? ದೇವರು ಏನು ಮಾಡಿದ್ರು ಗೊತ್ತಾ? I lost a huge amount of money one day. ಒಂದು ದಿವಸ ಬಹಳಷ್ಟು ಹಣ ಕಳೆದು ಹೋಗ್ಬಿಡ್ತು, ಕಳ್ಕೊಂಡ್ಬಿಟ್ಟೆ. Few thousands of rupees. ಕೆಲವು ಸಾವಿರ ರೂಪಾಯಿಗಳು. And I said, Lord, why did you do that? ನಾನು ದೇವರಿಗೆ ಕೇಳಿದೆ, ಯಾಕೆ ಈ ಥರ ಮಾಡಿದೆ ಅಂತ. He said, you prayed that you should be delivered from the love of money. ನೀನು ಪ್ರಾರ್ಥನೆ ಮಾಡಿದೆ ಗೊತ್ತಾ, ಹಣದ ಪ್ರೀತಿಯಿಂದ ವಿಮುಕ್ತನಾಗಬೇಕು ಅಂತ. This is only first step. I'll do more things to deliver you more. ಇದು ಮೊದಲನೇ ಹೆಜ್ಜೆ ಅಷ್ಟೇ, ಇನ್ನೂ ಕೆಲವು ಕಾರ್ಯಗಳನ್ನು ಮಾಡ್ತೀನಿ ನಾನು ಅಂತ ಹೇಳಿದ್ರು. Oh, I said, thank you, Lord. Thank you very much. ಕರ್ತನೆ, ನಿನಗೆ ಧನ್ಯವಾದಗಳು. Have you ever thanked God when you lost money? ನಿಮಗೆ ಹಣ ಯಾವತ್ತಾದ್ರೂ ಕಳ್ಕೊಂಡಾಗ ದೇವರಿಗೆ ಕೃತಜ್ಞತೆ ಹೇಳಿದಿರಾ? I did. ನಾನು ಮಾಡಿದೆ. Because the Lord showed me that is the answer to my prayer. ನನಗೆ ದೇವರು ತೋರಿಸಿದ್ರು, ಅದು ನನ್ನ ಪ್ರಾರ್ಥನೆಗೆ ಉತ್ತರ ಅಂತ ಹೇಳಿ. So
If you're really serious, God will purify your heart. ನೀವು ಈ ವಿಷಯದಲ್ಲಿ ಗಂಭೀರವಾಗಿದ್ರೆ ದೇವರು ನಿಮ್ಮ ಹೃದಯವನ್ನು Now, ಶುದ್ಧಪಡಿಸ್ತಾರೆ. He doesn't have to do it like that with everybody. ಹಾಗೆ ದೇವರು ಎಲ್ಲರ ವಿಷಯದಲ್ಲೂ ಹಾಗೆ ಮಾಡೋದಿಲ್ಲ.